ಇವತ್ತು ರಾಗಿ ಮುದ್ದೆ ಮತ್ತು ಚಿಕನ್ ಸಾಂಬಾರು ಮಾಡ್ತಾ ಇದ್ದೀನಿ. ಈ ಥರ ರಾಗಿ ಮುದ್ದೆನ ಸಾಫ್ಟಾಗಿ ಸ್ವಲ್ಪನೂ ಗಂಟಿಲ್ಲದೆ ಈ ಥರ ಪರ್ಫೆಕ್ಟ್ ರಾಗಿ ಮುದ್ದೆ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಮತ್ತು ಅದಕ್ಕೆ ಸೂಪರ್ ಕಾಂಬಿನೇಷನ್ ಅಂದರೆ ಚಿಕನ್ ಸಾಂಬಾರು ಅಂತಲೇ ಹೇಳ್ಬೋದು. ಆ ಚಿಕನ್ ಸಾಂಬಾರು ಕೂಡ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ತುಂಬ ಬೇಗ ರಾಗಿ ಮುದ್ದೆ ಮತ್ತು ಚಿಕನ್ ಸಾಂಬಾರು ರೆಡಿ ಮಾಡೋಣ. ಮೊದಲಿಗೆ ಚಿಕನ್ ಸಾಂಬಾರು ರೆಡಿ ಮಾಡೋಣ, ಆಮೇಲೆ ನಾನು ರಾಗಿ ಮುದ್ದೆ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಇವಾಗ ಚಿಕನ್ ಬೇಯಿಸ್ಕೊಬಿಡೋಣ. ಚಿಕನ್ ಬೇಯಿಸೋಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚಿಕನ್ ಬೇಯಿಸೋಕೆ ಅಷ್ಟೇ, ಮಸಾಲೆ ಆಮೇಲೆ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದೆರಡು ಹಸಿಮೆಣಸು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಬೇಯಿಸ್ಕೊಬಿಡೋಣ. ಹಾಗೆ ಇದಕ್ಕೆ ಚಿಕನ್ ಹಾಕ್ಕೊತಾ ಇದ್ದೀನಿ. 1 kg ಚಿಕನ್ ತೊಗೊಂಡಿರೋದು. ಇದು ಮೊದಲೇ ಅರಿಶಿನದ ಪುಡಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ ಹಾಕಿ ತೊಳೆದಿಟ್ಕೊಂಡ್ರೆ ಸ್ಮೆಲ್ ಇರಲ್ಲ. ಈಗ ಬೇಯಿಸೋದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಎಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಹಾಗೆ ಇವಾಗಲೇ ಇದಕ್ಕೆ ಉಪ್ಪು ಹಾಕ್ಕೊಬಿಡೋಣ. ಇವಾಗಲೇ ಉಪ್ಪು ಹಾಕಿದ್ರೆ ಚಿಕನ್ ಬೇಗ ಬೇಯುತ್ತೆ ಮತ್ತು ಚಿಕನ್ಗೆ ಉಪ್ಪು ಕೂಡ ನೀಟಾಗಿ ತಾಗುತ್ತೆ. ಅದಕ್ಕೆ ಇವಾಗೆ ಉಪ್ಪು ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿ ಬೇಯಿಸೋಕೆ ಇಟ್ಕೊಬಿಡೋಣ. ಇವಾಗ ಇದೊಂದು 5 ನಿಮಿಷ ಬೇಯಿಸ್ಕೊಬಿಡೋಣ. ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗೆ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಅರ್ಧ ಟೊಮೆಟೊ ಹಾಕ್ತಾಯಿದ್ದೀನಿ. ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಬಿಡೋಣ. ಈ ಕಡೆ ಚಿಕನ್ ಬೇಯ್ತಾ ಇರಲಿ, ನಾವು ಅಷ್ಟರಲ್ಲಿ ಮಸಾಲೆ ಏನು ಬೇಕಂತ ರೆಡಿ ಮಾಡ್ಕೊಬಿಡೋಣ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ ಬೇಯಿಸ್ಕೊತಾ ಇದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. ಇದು ಚಿಕನ್ ಮಸಾಲಾಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಾಗತ್ತೆ, ಅದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ. ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ. ಹಾಗೆ 4 ಹಸಿಮೆಣಸು ತೊಗೊಂಡಿದ್ದೀನಿ. ಇದೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಇದನ್ನು ಬೇಯಿಸ್ಕೊಬಿಡೋಣ. ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ. ಹಾಗೆ ಇದಕ್ಕೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ಕೂಡ ಬೇಯಿಸ್ಕೊಬಿಡೋಣ ಇವಾಗ. ಹಾಗೆ ಇದಕ್ಕೆ ಸ್ಪೈಸಸ್ ಎಲ್ಲ ಏನು ಬೇಕಂತ ನೋಡೋಣ. ನಾನಿಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಅರ್ಧ ಜಾಯಿಕಾಯಿ ಎಲ್ಲ ತೊಗೊಂಡಿದ್ದೀನಿ. ಏನೇನು ಸ್ಪೈಸಸ್ ಬೇಕಾಗತ್ತಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಬಿಡೋಣ. ಹಾಗೆ ಇದೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಇದೆಲ್ಲ ಮಸಾಲೆ ಮಾಡೋದಕ್ಕೆ, ಅದಕ್ಕೆ ಜಾಸ್ತಿ ಏನು ಬೇಯಿಸೋದು ಬೇಡ. ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಬೇಯಿಸಿದ್ರೆ ಸಾಕಾಗತ್ತೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಒಂದು ಸರಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಬಿಡೋಣ. ಇದು ಸಾಕು ಬೆಂದಿದ್ದು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ರೆಡಿ ಮಾಡೋಕ್ಕೆ ಏನೇನು ಬೇಕಂತ ಇವಾಗೇ ಹಾಕ್ಕೊಬಿಡೋಣ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಇರಲಿ, ಚಿಕನ್ ಸಾಂಬಾರಿಗೆ ಚೆನ್ನಾಗಾಗತ್ತೆ. ಹಾಗೆ 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1 ತೆಂಗಿನಕಾಯಿನ ತುರಿದಿರೋದು ಯೂಸ್ ಮಾಡ್ತಾ ಇದ್ದೀನಿ. ಮಸಾಲೆ ಸ್ವಲ್ಪ ಜಾಸ್ತಿ ಮಾಡ್ತಿರೋದು, ಅದಕ್ಕೆ 1 ತೆಂಗಿನಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿ ಇದು ಮಸಾಲೆ ಮಾಡಿ ಇಟ್ಕೊಬಿಡೋಣ. ಸಪ್ರೇಟ್ ಮಸಾಲೆ ರುಬ್ಬೋದಕ್ಕಿಂತ ಈ ಥರ ಒಟ್ಟಿಗೆ ಮಸಾಲೆ ರುಬ್ಬಿದ್ರೆ ಚೆನ್ನಾಗಾಗತ್ತೆ. ಈಗ ರೆಡಿ ಆಗಿದೆ. ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು. ಈ ಕಡೆ ಚಿಕನ್ ಏನಾಗಿದೆ ಬೇಯ್ತಾ ನೋಡೋಣ. ಚಿಕನ್ ಬೇಯಿಸೋಕ್ಕಿಟ್ಟು ಒಂದು 5 ನಿಮಿಷ ಆಗಿದೆ. ಇಷ್ಟು ಬೆಂದರೆ ಸಾಕಾಗತ್ತೆ. ಮತ್ತು ಮಸಾಲೆ ಹಾಕಿ ಬೇಯಿಸ್ಬೇಕಲ್ವ, ಒಂದು ಸ್ವಲ್ಪ ಬೆಂದಿದ್ರೆ ಸಾಕು. ಇವಾಗ ಮಸಾಲೆ ಹಾಕಿ ಮತ್ತೆ ಬೇಯಿಸ್ಕೊಬಿಡೋಣ. ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡೋಣ. ಮಸಾಲೆ ದಪ್ಪ ಇದೆಯಲ್ಲ, ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಾಗತ್ತಲ್ಲ ನೀರು, ಎಷ್ಟು ದಪ್ಪ ಬೇಕು ನೋಡಿ ಸಾಂಬಾರು, ಅಷ್ಟು ದಪ್ಪ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಚಿಕನ್ಗೆ ಉಪ್ಪು ಹಾಕಿದ್ದೀನಿ. ಇವಾಗ ಮಸಾಲೆ ಸಪ್ಪೆ ಆಗುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಮಸಾಲೆಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳಿ. ಇದು ಕುದಿಯೋವರೆಗೂ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ. ನೋಡಿ ಲೈಟಾಗಿ ಕುದೀತಾ ಇದೆ. ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕಿದು. ಮಸಾಲೆ ಎಲ್ಲ ಚಿಕನ್ಗೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಮೇಲ್ಗಡೆ ಬೇಕಿದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಕುದೀತಾ ಇದೆಯಲ್ಲ, ಈ ಥರ ಒಂದು 5 ನಿಮಿಷ ಕುದಿಸಿದ್ರೆ ಸಾಕಾಗತ್ತೆ. ಚಿಕನ್ಗೆಲ್ಲ ಮಸಾಲೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ನೋಡಿ ಚೆನ್ನಾಗಿ ರೆಡಿಯಾಗಿದೆ ಇದು. ಯಾವಾಗಲೂ ಚಿಕನ್ ಸಾಂಬಾರು ಮಾಡ್ತಿದ್ದಾಗೇ ತಿನ್ನೋಕ್ಕೆ ಹೋಗಬಾರ್ದು. ಒಂದು 5 ನಿಮಿಷ ಬಿಟ್ಟು ತಿನ್ನಬೇಕು, ಆವಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಚಿಕನ್ಗೆಲ್ಲ ಮಸಾಲೆ ತಾಗಿರತ್ತಲ್ಲ, ಚೆನ್ನಾಗಾಗತ್ತೆ. ಇವಾಗ ರಾಗಿ ಮುದ್ದೆ ರೆಡಿ ಮಾಡೋಣ. ರಾಗಿ ಮುದ್ದೆ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಒಂದು ಪಾತ್ರೆಗೆ 1.5 ಲೀಟ್ರ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ನೀರು ಬಿಸಿ ಮಾಡೋಕೆ ಇಟ್ಬಿಡೋಣ. ಇದು ಸ್ವಲ್ಪ ಕುದಿಬೇಕಾಗತ್ತೆ, ಅಲ್ಲಿವರೆಗೂ ಬಿಟ್ಬಿಡೋಣ. ಈ ಕಡೆ ಒಂದು ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಒಂದು ಸ್ವಲ್ಪನೂ ಗಂಟಿಲ್ದೇ ಇರೋ ಥರ ಈ ಥರ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಬಿಡೋಣ. ಇದು ಹೀಗೆ ಇರಲಿ. ನೆಕ್ಸ್ಟ್ ಏನು ಮಾಡಬೇಕಂತ ಹೇಳ್ತೀನಿ. ಈ ಕಡೆ ನೀರು ಕುದೀತಾ ಇದೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಇದು ರಾಗಿ ಹಿಟ್ಟು ಕರಡಿಟ್ಟಿದ್ದೀನಲ್ಲ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇಷ್ಟೊಂದು ನೀರಿಗೆ ಒಂದೇ ಸರಿ ರಾಗಿ ಹಿಟ್ಟು ಹಾಕ್ಕೊಬಿಟ್ರೆ ಅದು ಗಂಟು ಆಗಿಬಿಡತ್ತೆ. ಅದಕ್ಕೆ ಒಂದು ಗ್ಲಾಸಲ್ಲಿ ಒಂದು ಸ್ವಲ್ಪ ರಾಗಿ ಹಿಟ್ಟು ಕರಡಿ ಮೊದಲೇ ಹಾಕ್ಕೊತಾ ಇರೋದು. ಆಮೇಲೆ ನಿಮ್ಗೆ ಎಷ್ಟು ರಾಗಿ ಹಿಟ್ಟು ಬೇಕಾಗತ್ತಲ್ಲ ಅಷ್ಟು ಹಾಕ್ಕೊಳ್ಳಿ.
ಈ ಥರ ಮಾಡೋದ್ರಿಂದ ರಾಗಿ ಮುದ್ದೆ ಚೆನ್ನಾಗಿ ಬರುತ್ತೆ, ಸ್ವಲ್ಪನೂ ಗಂಟು ಅನ್ನೋದಿರಲ್ಲ. ಈ ಬೌಲಲ್ಲಿ 1.5 ಬೌಲು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನೀರು ಕುದಿಸಿದ ಮೇಲೆ ರಾಗಿ ಹಿಟ್ಟು ಹಾಕ್ಕೊಳ್ಳಿ, ಆವಾಗಲೇ ಚೆನ್ನಾಗಾಗೋದು. ರಾಗಿ ಹಿಟ್ಟು ಹಾಕ್ತಿದ್ದಂಗೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ. ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಬೇಕು, ಆವಾಗ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಲೋ ಫ್ಲೇಮಲ್ಲಿ 1-2 ನಿಮಿಷ ಹಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಆವಾಗ ಮುದ್ದೆ ಗಟ್ಟಿ ಆಗಲ್ಲ ಮತ್ತು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಸ್ವಲ್ಪನೂ ಗಂಟು ಅನ್ನೋದಿರಲ್ಲ. ಅದಕ್ಕೆ ನೀಟಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಬೆಂದಿರೋದು ಸಾಕು. ಇದು ಸ್ವಲ್ಪ ತೆಗೆದು ನೋಡ್ಕೊಳ್ಳಿ, ಮುದ್ದೆ ಮಾಡೋ ಹದಕ್ಕಿದೆಯಾ ಏನಂತ ಗೊತ್ತಾಗುತ್ತೆ. ಇವಾಗ ಚೆನ್ನಾಗಿ ಬಂದಿದೆ ಹಿಟ್ಟು. ಇವಾಗ ಮುದ್ದೆ ರೆಡಿ ಮಾಡ್ಕೊಳ್ಳೋಣ. ಹಿಟ್ಟು ತುಂಬ ಬಿಸಿ ಇದೆಯಲ್ಲ, ಅದಕ್ಕೆ ಒಂದು ಸ್ವಲ್ಪ ಪ್ಲೇಟ್ಗೆ ಹಾಕ್ಕೊತ ಮುದ್ದೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗಂತ ತುಂಬ ತಣ್ಣಗಾದ್ಮೇಲೆಲ್ಲ ಮುದ್ದೆ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಥರ ಬಿಸಿ ಇರಬೇಕಿದ್ರೇ ಕೈಗೆಲ್ಲ ಸ್ವಲ್ಪ ನೀರು ಹಾಕ್ಕೊತ ಮುದ್ದೆ ರೆಡಿ ಮಾಡ್ಕೊಳ್ಳಿ. ತುಂಬ ತಣ್ಣಗಾದ್ಮೇಲಾದರೆ ಮುದ್ದೆ ಗಟ್ಟಿ ಆಗಿಬಿಡತ್ತೆ ಮತ್ತು ಮುದ್ದೆ ನೀಟಾಗಿ ಮಾಡೋಕ್ಕೂ ಬರಲ್ಲ. ಈ ಥರ ಬಿಸಿ ಇರಬೇಕಿದ್ರೇ ಚೆನ್ನಾಗಾಗತ್ತೆ ಮುದ್ದೆ, ಅದಕ್ಕೆ ಬಿಸಿ ಇರಬೇಕಿದ್ರೇ ರೆಡಿ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕಾಗತ್ತಲ್ಲ ಆ ಸೈಜಲ್ಲಿ ಮುದ್ದೆ ರೆಡಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡ್ತಾ ಇದ್ದೀನಿ ನೋಡಿ, ಈ ಸೈಜಲ್ಲಿ ಮಾಡಿದ್ದೀನಿ. ಇದೇ ಥರ ಎಲ್ಲ ಮುದ್ದೆನೂ ರೆಡಿ ಮಾಡ್ಕೊಬಿಡೋಣ. ಇವಾಗ ತುಂಬ ಬಿಸಿ ಇರತ್ತಲ್ಲ, ಸ್ವಲ್ಪ ಕೈಗೆಲ್ಲ ನೀರು ಹಚ್ಕೊತ ಈ ಥರ ಮುದ್ದೆ ರೆಡಿ ಮಾಡ್ಕೊಳ್ಳಿ. ನಾನು ಹೇಳೋ ರೀತಿ ನೀವು ಮುದ್ದೆ ಮಾಡಿದ್ರೆ ಇದು ಮುದ್ದೆ ಸ್ವಲ್ಪನೂ ಗಂಟು ಅನ್ನೋದಿರಲ್ಲ ಮತ್ತು ಗಟ್ಟಿ ಕೂಡ ಆಗಲ್ಲ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟು ಮುದ್ದೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಿಮಗೆ ಇಷ್ಟು ದೊಡ್ಡ ಸೈಜ್ ಮುದ್ದೆ ಬೇಡ ಅಂದರೆ ಸ್ವಲ್ಪ ಚಿಕ್ಕ ಸೈಜ್ ಮುದ್ದೆ ಮಾಡ್ಕೊಳ್ಳಿ, ಚೆನ್ನಾಗಾಗತ್ತೆ. ಚಿಕನ್ ಸಾಂಬಾರು ಜೊತೆ ಈ ಮುದ್ದೆ ಹಾಕೋ ತಿಂತಿದ್ರಂತೂ ಎಷ್ಟು ಮುದ್ದೆ ತಿಂತೀರ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.